51 ಹಾಗೂ 52ನೇ ಕವನ. ದುಷ್ಟದ್ಯುಮ್ನನು ದ್ರೌಪದಿಯನ್ನು ರಾಜರ ಬಳಿ ಕರೆದುಕೊಂಡು ಹೋಗಿ ಅವರನ್ನು ಪರಿಚಯಿಸುತ್ತಿರುವ ವಿಚಾರವಿದು. ತಂಗಿ ನೋಡವು ತಾಯೇ, ನಿನ್ನೆಯ ಕಂಗೊಳು ಇವರೇ, ಚಿತ್ತಾವರ್ಧಿತ ರಂಗದಲ್ಲಿ ತೋರುವರೇ ಅನಿ ಪಾಲಕರ ಇಂಗಿತದಲ್ಲಿ ಅವರ ಅಂತರಂಗವ ನಂಗವಟ್ಟದ ಬಳಕೆಯನ್ನು ಬಹಿರಂಗದಲ್ಲಿ ಇವರೆನ್ನುತ್ತಾ ನುಡಿದನು ನಿಜಾನುಜಿಗೆ. ಅಂದರೆ ತಂಗಿ, ಈ ರಾಜರನ್ನು ನಿನಗೆ ತೋರಿಸುತ್ತಾನೆ. ನಿನ್ನ ಕಣ್ಗಳು ಈ ಗೊಲಿಯುವವೋ ಇಲ್ಲವೋ ಇಂಗಿತ ಅವರ ಅಂತರಂಗವನ್ನು ಹೊರನೋಟದಿಂದ ಅವರ ಅಂಗ ಸೌಷ್ಠವರನ್ನು ನಿರ್ಧರಿಸು ಎಂದು ದುಷ್ಟದ್ಯುಮ್ನನು ದ್ರೌಪದಿಗೆ ಹೇಳುತ್ತಾನೆ. ಈತ ದುರ್ಯೋಧನ ಮಹೀಶ್ವರ, ನೀತ ದುಶ್ಯಾಸನನು ದುರ್ಜಯ ನೀತ, ದುಶ್ಯಲ ನೀತ, ದುಸ್ಸಾಹ ನೀತ, ಚಿತ್ರರಥ ಈ ಧರ್ಮಾದಿ ಅನಿತ. ಆಫ್ಟರ್ 5 minutes ಸಿಕ್ಕು. ಧರ್ಮಾದಿ ಅನಿತ ಚಿತ್ರಕ ನೀತಳು ಈತಗಳು ಕುರುವಂಶದಲ್ಲಿ ವಿಖ್ಯಾತರ ಬಲೆ ನಿರೀಕ್ಷಿಸ ಧೃತರಾಷ್ಟ್ರ ನಂದನರ. ಅಂದರೆ ಇವನು ರಾಜನಾದ ದುರ್ಯೋಧನ, ಇವನು ದುಶ್ಯಾಸನ, ಇವನು ದುರ್ಜನ, ಇವನು ದುಶ್ಯಳ, ಇವನು ದುಸ್ಸಾಹ, ಇವನು ಚಿತ್ರರಥ, ಇವನು ದುರ್ಮದ, ಇವನು ಚಿತ್ರಕ. ಧೃತರಾಷ್ಟ್ರನ ಮಕ್ಕಳಾದ ಇವರು ಕುರುವಂಶದವರು, ಪ್ರಖ್ಯಾತರು. ಇವರನ್ನು ನೋಡು ಎಂದು ದುಷ್ಟದ್ಯುಮ್ನನು ದ್ರೌಪದಿಗೆ ಹೇಳುತ್ತಾನೆ. ನೋಡಲವರನು ನುಡಿಸಳೀತನ ಕೊಡೆ ಭಾವದೊಳಿವರ ಕೊಡೆ ಹಿಡಾಡಿದಳು ಎನ್ನುತ್ತಾ ದುಷ್ಟದ್ಯುಮ್ನನು ನಸುನಗುತ್ತಾ ನೋಡು ತಂಗಿ, ವಿರಾಟನುತ್ತರ ಗೂಡಿ ಕೀಚಕರನ್ನು ಶ್ರುತಾಯುಧ ಮೂಢರ ಹಸುಗಳನ್ನು ರವಿಧ್ವಜ ರೋಚಮಾನಕರ. ಅಂದರೆ ದ್ರೌಪದಿಯು ಕೌರವರನ್ನು ನೋಡಲಿಲ್ಲ, ದುಷ್ಟದ್ಯುಮ್ನನೊಡನೆ ಮಾತಾಡಲಿಲ್ಲ. ಅವರು ನಸುನಕ್ಕು ಇವರನ್ನು ಕೊಡವಿ ಬೀಸಾಡಿದ ಭಾವ ವ್ಯಕ್ತವಾಯಿತು ಎಂದುಕೊಂಡನು. ತಂಗಿ, ಇವನು ವಿರಾಟ, ಅವನ ಮಗ ಉತ್ತರ, ಇವರು ಕೀಚಕರು, ಇವನು ಶ್ರುತಾಯುಧ, ಇವರು ಪೂರ್ವ ದೇಶಗಳ ರಾಜರಾದ ರವಿಧ್ವಜ ರೋಚಮಾನಕರು, ಇವರನ್ನು ನೋಡು ಎಂದು ತಿಳಿಸುತ್ತಾನೆ. ಧನ್ಯವಾದಗಳು.